ಎಚ್ ಎಲ್ ಭೋಜೇಗೌಡ 10 ನಿಮಿಷ ನಾನು ಟೈಮ್ ಪ್ರಕಾರ ಮಾಡಬೇಕು. ಮುಗೀತು, ಆಯ್ತು. ನೆಕ್ಸ್ಟ್ ಕಲ್ಲೇ ನೀವು ಈಗೆಲ್ಲ ಮಾಡಿದ್ರೆ ಅಲ್ಲಿ ಮತ್ತೆ ಹೌದು ಹೆಂಗ್ ಮಾಡ್ಬೇಕು ಹೇಳಿ ನಡೀತು. ನೀನೇ ಹೇಳ್ಬಿಡ, ಇಲ್ಲೇ ಕುತ್ಕೊಂಡಿದ್ದೆ ನೀನು ಹೆಂಗ್ ನಡೆಸ್ಬೇಕು. ಮತ್ತೀಗ ನೋಡಿ 25 ಮಂದಿ ಇದಾರೆ. 25 ಮಂದಿ ನಾನು ಅಲ್ಲಿ ಕೂತಿಲ್ಲಲ್ಲ, ಕೂತಿದ್ದಾಗ ಹೇಳ್ತಿದ್ದೆ. ಸರಿ ಹಂಗಾರೆ ಆಯ್ತು, ಕೊಡ್ಬೇಕು. ಇಲ್ಲಿ ಕೂತಿದಾಗ ಬೇರೆ, ಅಲ್ಲಿ ಕೂತಿದ್ದಾಗ ಬೇರೆ. ಸರಿ ಮಾತಾಡಿ 3 ನಿಮಿಷ ಆಗೋಯ್ತು. ಆಯ್ತು. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಈಗಾಗಲೇ ಐವಾನ್ ಡಿಸೋಜ್ ಅವರು ಮತ್ತು ಯತೀಂದ್ರ ಅವರು ಅನುಮೋದಿಸಿ, ನಂತರ ನಮ್ಮ ವಿರೋಧ ಪಕ್ಷದ ನಾಯಕರು ಸುದೀರ್ಘವಾಗಿ ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಒಂದು ನಿಮಿಷ ಗೌಡ್ರೆ, ಒಂದು ನಿಮಿಷ. ಸದನದಲ್ಲಿ ಕಡ್ಡಾಯವಾಗಿ ಉಪಸ್ಥಿತ ಪ್ರಶ್ನೆಗೆ ಉತ್ತರಿಸಬೇಕಾದ ಸಚಿವರು ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡ, BR ಜಮೀರ್ ಅಮೀರ್, ವೆಂಕಟೇಶ್, ಮಂಕಾಳ ವೈದ್ಯ. ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕಾದ ಮಾನ್ಯ ಸಚಿವರು ಬೋಸರಾಜ್, DK ಶಿವಕುಮಾರ್, T ಪರಮೇಶ್ವರ್, KJ ಜಾರ್ಜ್, KN ರಾಜಣ್ಣ, BS ಸುರೇಶ್, MP ಸುಧಾಕರ್. ಅಧಿಕಾರಿಗಳು ಪ್ರಕಾಶ್ BT, ಅಖಿಲ ಭಾರತ ಸೇವೆ, ಆಮೇಲೆ ಚಲೋ ಕುಮಾರ್, ಗೋವಿಂದ ರೆಡ್ಡಿ, ಯೋಗೇಶ್, ಶ್ರೀಮತಿ ಶ್ರೀರೂಪ, ಶ್ರೀಮತಿ ಬಿಜ್ಜೂರ್, ಕುಮಾರ್ ಪುಷ್ಕರ್, ಇವರೆಲ್ಲ ಅಧಿಕಾರಿಗಳು ಮತ್ತು ಮಂತ್ರಿಗಳು ಕಡ್ಡಾಯ ಹಾಜರಿರಬೇಕು. ಸಭಾನಾಯಕರು ಅಲ್ಲಿ ನೋಡ್ಕೋಬೇಕು. ಶುರು ಮಾಡಿ ಗೌಡ್ರು. ಈಗ ಅವರು ಉತ್ತರಿಸಬೇಕಾದವರು ಒಬ್ಬರಿದ್ದಾರೆ. ಕಡ್ಡಾಯವಾಗಿ ಇರಬೇಕು ಅಂತೇಳಿ ಪೀಠ ಏನು ಹೇಳ್ತೋ ಅವರು ಉತ್ತರಿಸಬೇಕಾದವರು ಇಲ್ಲಿ ಉತ್ತರಿಸ್ಬೋದು, ಅಲ್ಲಿದ್ರೂ ಹೋಗಿ ಉತ್ತರಿಸ್ಬೋದು, ತಪ್ಪಿಲ್ಲ. ಇಲ್ಲ ಅಷ್ಟೇ. ಬರ್ತಾರೆ ಸರ್, ಅವರು ಬರ್ತಾರೆ. ನನಗೆ ಕೇಳಿ ಬೇಸಾಯ ದಿವಸ ಬರ್ತಾರ ಆ ಬೀಗರ ಮನೆಗೆ ಬರ್ತಿರ್ತಾರಲ್ಲ, ಬೀಗರು ಬರ್ತಾರ ಅಂತ. ನಾ ಮುಖ್ಯಮಂತ್ರಿ ಪತ್ರ ಬರೆದು ನಿಮಗೂ ಪತ್ರ ಬರ್ದೀನಿ. ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೀನಿ, ಸಚಿವರು ಸರಿಯಾದ ಸಮಯದಲ್ಲಿ ಇರ್ತದೆ, ಅವ್ರಿಗೆ ನಿಮಗೂ ಕಾಪಿ ಕೊಟ್ಟಿನಿ. ಮುಂದೇನು ಮಾಡ್ತೀವಿ ಮಾಡಿ. ನನಗೆ ಗೊತ್ತಿಲ್ಲ, ನಂದು ಹೇಳೋದು ಹೇಳಿದ್ದೀನಿ, ನಿಮ್ಗೆ ಬಿಡೋದು. ಮಾತಾಡಿ ಗೌಡ್ರೆ. ರಾಜ್ಯಪಾಲರು ಘನತೆವೆತ್ತ ನಮ್ಮ ರಾಜ್ಯಪಾಲರು ಎರಡೂ ಸದನಗಳ ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಹೇಳಿರ್ತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ಸುಮಾರು 1.5 ಗಂಟೆಗಳಿಗೂ ಮಿಕ್ಕಿ ವಿಚಾರವನ್ನು ಓದಿದ್ದಾರೆ. ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇದು 2ನೇ ಬಾರಿಗೆ ರಾಜ್ಯಪಾಲರಿಂದ ಓದಿಸಿರ್ತಕ್ಕಂಥ ಈ ವಿಚಾರದಲ್ಲಿ ಮೊದಲನೇ ಪ್ಯಾರಾದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಆಡಳಿತವನ್ನು ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ಅವಕಾಶವೆಂಬಂತೆ ಬಳಸಿಕೊಳ್ಳಲು ನನ್ನ ಸರ್ಕಾರ ಕಟಿಬದ್ಧವಾಗಿದೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಮೊದಲನೇ ಪ್ಯಾರಾದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರು ವಿಚಾರದಲ್ಲಿ ಕಟ್ಟಕಡೆಯ ಮನುಷ್ಯ ಮತ್ತು ಈ ನಾಡಿನ ಮಹಿಳೆ ಏಕಾಂಗಿಯಾಗಿ ನಡುರಾತ್ರಿಯಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಸಂದರ್ಭ ಬಂದಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅನ್ನೋ ವಿಚಾರವನ್ನು ಭಾಳ ಚೆನ್ನಾಗಿ ಅವರು ಮಹಾತ್ಮ ಗಾಂಧಿ ಹೇಳಿರೋ ಮಾತು ಉಲ್ಲೇಖ ಮಾಡ್ತಾರೆ. ಅನೇಕ ಕವಿಗಳ, ಸರ್ವಜ್ಞರ, ದಾರ್ಶನಿಕರ ವಿಚಾರಗಳನ್ನು ಉಲ್ಲೇಖ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಮಾಡಲೇಬೇಕಾಗ್ತದೆ. ಮತ್ತು ಅದರಂತೆ ದಾರ್ಶನಿಕರ ನುಡಿಗಳಂತೆ ನಮ್ಮ ಹಿರಿಯರು ಹಾಕಿಕೊಟ್ಟ
ಅನೇಕ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನದ ಆಶಯದಂತೆ ನಡೆಯಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ ಕೂಡ ಇದೆ. ನಾವು ಪದೇ ಪದೇ ನಾವು ಸಂವಿಧಾನದ ವಿಚಾರವನ್ನು ಚರ್ಚೆ ಮಾಡ್ತೇವೆ. ಸಂವಿಧಾನದ ಆಶಯದಂತೆ ನಮ್ಮ ನಾಡು ಆಗಬೇಕು ಅನ್ನೋದು ನಮ್ಮೆಲ್ಲರ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಆಕಾಂಕ್ಷೆ ಕೂಡ ಹೌದು. ಇವತ್ತು ನಾನು ಒಂದು ವಿಚಾರ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಹೇಳಿದರು. JS ರುದ್ರಪ್ಪನವರ ಮಾತನ್ನು ಹಾಡನ್ನು ಉಲ್ಲೇಖ ಮಾಡಿದರು. ಎದೆ ತುಂಬಿ ಹಾಡಿದೆನು ಅಂತೇಳಿ. ಆ ನಂತರದಲ್ಲಿ ನಾನು ಹೇಳ್ತೀನಿ ಅದು ಆ ವಿಚಾರದಲ್ಲಿ. ಈಗ ನನಗೇನು ಅನಿಸ್ತಾ ಇದೆ ಅಂತ ಹೇಳಿದರೆ, ಚಂದಿರನ ಇಲ್ಲದ ಈ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಕುರುಡ ನಾನೊಬ್ಬ ಅಂತ. ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಕುರುಡನು ನಾನೊಬ್ಬ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗೆ. ದಿಕ್ಕಿಲ್ಲ ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಇದು ಆ ರೀತಿ ಆಗಿದೆ. ಚಂದಿರನಿಲ್ಲದ ಬಾನಿನಲ್ಲಿ ಬೆಳಕನ್ನು ಹುಡುಕುವ ಪರಿಸ್ಥಿತಿ ರಾಜ್ಯಪಾಲರ ಭಾಷಣದಲ್ಲಾಗಿದೆ. ಮತ್ತು ದಿಕ್ಕಿಲ್ಲ ದೆಸೆ ಇಲ್ಲ, ಅಳುವ ಕಣ್ಣುಗಳಿಗೆ ರೆಪ್ಪೆಗಳಿಲ್ಲ. ರೆಪ್ಪೆಗಳಾರ ಇದ್ದರೆ ನಾನು ಕಣ್ಣು ಮುಚ್ಕೊಂತ ಇದ್ದೆ. ರೆಪ್ಪೆಗಳಿಲ್ಲ, ಕಣ್ಣೀರು ಸುರಿಸ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಜೊತೆಗೆ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ, ರಾತ್ರಿಗಳು ಸುಖದ ಕನಸಾಗಿದೆ, ಹಗಲೆಲ್ಲ ದುಃಖದ ನೆನಪುಗಳಾಗಿದೆ. ಆ ರೀತಿ ನಮ್ಮ ರಾಜ್ಯಪಾಲರ ಭಾಷಣ. ಇದು ಕವಿಯರು, ದಾರ್ಶನಿಕರು, ಸರ್ವಜ್ಞರು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಈ ಅಂಶಗಳು ಯಾವುವು ಕೂಡ ಸುಳ್ಳಲ್ಲ. ಈ ಸಮಯಕ್ಕೆ ಸರಿಯಾಗಿ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಶಿಶುನಾಳು ಶರೀಫರು ತತ್ವಪದಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ನಾನು ಅನೇಕ ಬಾರಿ ನಾನು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೀನಿ. ನಾನು ಹೇಳಬೇಕಾಗ್ತದೆ. ಇದೆಂಥ ಸಂದರ್ಭ ಅಂತ ಹೇಳಿದರೆ, ಅದಕ್ಕೋಸ್ಕರನೇ ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳಿದ್ರು, ಮಧ್ಯರಾತ್ರಿಯಲ್ಲಿ ನಮ್ಮ ಹೆಣ್ಣುಮಗಳೊಬ್ಬಳು ಸ್ವತಂತ್ರಳಾಗಿ ತಿರ್ತಕ್ಕಂಥ ಸಂದರ್ಭ ಇದ್ದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅಂತೇಳಿ. ಶಿಶುನಾಳು ಶರೀಫರು ಹೇಳಿದ್ರಲ್ಲ, ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ, ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ, ಸದ್ಯಕ್ಕಿದು ಒಲಗರ ಸಂತೆ ಗದ್ದಳದೊಳಗೆ ಯಾಕ ನಿಂತಿ, ಸದ್ಯಕ್ಕಿದು ಒಲಗರ ಸಂತೆ ಉಲಗರ ಸಂತೆ ಉಲುಗರ ಸಂತೆ ಗದ್ದಳದೊಳಗೆ ಯಾಕ ನಿಂತಿ, ಬಿದ್ದು ಇಲ್ಲಿ ಒದ್ದಾಡಿದರ, ಬಿದ್ದು ಇಲ್ಲಿ ಒದ್ದಾಡಿದರ, ಎದ್ದು ಹೆಂಗೆ ಹಿಂದಕ್ಕೆ ಬರತಿ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ. ನಾವೆಲ್ಲ ಅಂತಹ ಸಂತೆ ಒಳಗಿದ್ದೀವಿ. ಅವ್ರಿಗೆ ಇಲ್ಲಿ ಯಾಕೆ ತಿರುಗ್ತೀಯ ನೀನು, ಇಂಥ ಪ್ರಪಂಚ ಇದೆ. ಶಿಶುನಾಳ ಶರೀಫರು ಅಂದು ಹೇಳಿರ್ತಕ್ಕಂಥ ಸ್ವಾಮಿ, ಶತಮಾನಗಳ ಹಿಂದೆ ಹೇಳಿರ್ತಕ್ಕಂಥ ಮಾತು ಅದು ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಾವು. ಹಾಗಾಗಿ ಸತ್ಯ ಯಾರೂ ಮರೆಮಾಚಕ್ಕಾಗಲ್ಲ, ಸತ್ಯ ಒಂದು ದಿವಸ ಆಚೆ ಬರ್ತದೆ. ಹಾಗಾಗಿ ಅದಕ್ಕೆ ಹೇಳಿದ್ದಾರೆ ನೋಡಿ, ಉತ್ತಮವಾದ ಸಾಧನೆಗಳು ಆದಾಯ ಹೆಚ್ಚುತ್ತಾ ಇದೆ ಅಂತ. ಆದಾಯ ಹೆಚ್ಚುತ್ತಾ ಇದೆ ಅನ್ನೋ ವಿಚಾರನ ಪಾಪ ನಮ್ಮ ಇವರು ಅವರೆಲ್ಲೋ ಹೋದ್ರಲ್ಲ, ಅವರು ಒಂದು ಪ್ರಶ್ನೆ ಕೇಳಿದರು, ಯಾವುದು ಪಶುಸಂಗೋಪನೆ ವಿಚಾರದಲ್ಲಿ. ತಮಗೆ ಬಂದ್ಬಿಡ್ತೀನಿ ಫಸ್ಟಿಗೆ ಹೇಳಿ, ನೀವು ಒಪ್ಕೊಂಡ್ರಿ, ನೀವು 656 ಕೋಟಿನ 660 ಕೋಟಿನೋ ಬಾಕಿ ಇದೆ ಅನ್ನೋ ವಿಚಾರ ನೀವು ಭಾಳ ನಿರ್ಭಯವಾಗಿ ಮತ್ತು ವಸ್ತುಸ್ಥಿತಿಯನ್ನು ಕಳೆದ 3-4 ಸಾಲಿನಿಂದ 700 ಕೋಟಿ ಇತ್ತು, ಅದನ್ನು ತೀರ್ಸೋಕ್ಕೆ ಮತ್ತೆ ಬಂದಿರತಕ್ಕಂಥ ವಿಚಾರನ 1500 ಕೋಟಿಗೆ ಹೆಚ್ಚು ಮಾಡಿರ್ತಕ್ಕಂಥ ವಿಚಾರನೂ ಕೂಡ ತಾವು ಭಾಳ ಮುಕ್ತ ಮನಸ್ಸಿಂದ ಒಪ್ಕೊಂಡ್ರಿ ನೀವು. ಇವತ್ತು ಅದು 4ನೇ ಪ್ಯಾರಾದಲ್ಲಿ ಕರ್ನಾಟಕ ಹಾಲಿನ ಉತ್ಪಾದನೆಯಲ್ಲಿ ದಾಖಲೆ ಬರೆದಿದೆ. KMF
ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಿಸಿದೆ. ಹೈನುಗಾರಿಕೆ ಪ್ರೋತ್ಸಾಹದ ಕಾರಣಕ್ಕಾಗಿ ಈ ಸಾಧನೆ ಸಾಧ್ಯವಾಗಿದೆ ಅಂತೇಳಿ ಸರ್ಕಾರವು 1500 ಕೋಟಿ ಕೊಟ್ಟಿದೆ ಅಂತ ಹೇಳಿದೆ. ಈಗಿರ್ತಕ್ಕಂಥ ವಿಚಾರ ಇದು ಇನ್ನೊಂದು ಹೇಳಬೇಕಾಗ್ತದೆ. ನಮ್ಮಲ್ಲಿ ಗಾದೆ ಮಾತಿದೆ, ಎತ್ತವಳಿಗೆ ಹೆಗ್ಣ ಮುದ್ದು ಅಂತೇಳಿ. ಹಾಗಾಗಿ ನೀವು ಆಡಳಿತ ಪಕ್ಷದವರು ಈ ವಿಚಾರವನ್ನು, ರಾಜ್ಯಪಾಲರ ಭಾಷಣವನ್ನು ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ, ಇಷ್ಟು ಸುಂದರವಾಗಿದೆ, ನಾವು ಹೇಳಲೇಬೇಕು. ಸುಂದರವಾಗಿ ನಾನು ಎತ್ತಿದ್ದೀನಿ, ಮತ್ತು ತಪ್ಪಿಗೆ ನಾನು ಹೇಳದಿದ್ದರೆ ತಪ್ಪಾಗ್ತದೆ, ಆ ರೀತಿ ತಾವು ಹೇಳ್ತಾ ಇದ್ರಿ. ಈಗ ವಿಚಾರದಲ್ಲಿ ₹5 ನೀವು ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಯಡಿಯೂರಪ್ಪನವ್ರ ಕಾಲದಿಂದ, ಕುಮಾರಸ್ವಾಮಿಯವ್ರ ಕಾಲದಿಂದ ಬಂದು ಇವತ್ತು ₹5 ಸಬ್ಸಿಡಿ ಪರ್ ಲೀಟ್ರಿಗೆ ಬಂದು ನಿಂತಿರ್ತಕ್ಕಂಥದ್ದು. 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗೋಕ್ಕೆ, ಜಾಸ್ತಿ ಆಗೋಕ್ಕೆ ಅದು ಒಂದು ಕಾರಣ, ಅದು ಒಂದು ಪ್ರಬಲವಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನ ನಾವು ಒಪ್ಕೊಂತೀವಿ. ನಾವು ಇಲ್ಲ ಅಂತ ನಾವು ಹೇಳೋದಿಲ್ಲ ಇವತ್ತು. ಆದರೆ ಇವತ್ತು ₹32 ₹35ವರೆಗೆ ವಿವಿಧ ಡೈರಿಗಳಲ್ಲಿ ಡಿಪೆಂಡ್ಸ್ ಆನ್ ದಿ ಡೈರೀಸ್. ಅದು ಮಂಗಳೂರಿನಲ್ಲಿ ಒಂಥರ ರೇಟ್ ಇದೆ, ಹಾಸನಲ್ಲಿ ಒಂಥರ ರೇಟ್ ಇದೆ, ಮಂಡ್ಯದಲ್ಲಿ ಒಂಥರ ರೇಟ್ ಇದೆ, ಬೆಂಗಳೂರು ಡೈರಿನಲ್ಲಿ, ಮದರ್ ಡೈರಿನಲ್ಲೂ ಒಂಥರ ರೇಟ್ ಇದೆ. ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ, ಅಲ್ಲಿಂದ ಒಂದು ಹಸು ಸಂಗಾಡಿಗೆ ಆ ಡೈರಿಯ ಒಂದು ವ್ಯವಸ್ಥೆಗೆ ತಕ್ಕಂತೆ ಮಾಡಿರ್ತಕ್ಕಂಥ ರೇಟ್ಗಳು. ಜಮೀರಣ್ಣ, ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಹಂಗೆ ಮಾಡಿದ್ರೆ ಇಲ್ಲದ ಮಂತ್ರಿಗಳು ಬೇಕಾದ ಅಲ್ಲ, ನನಗೊಂಚೂರು ಇಲ್ಲಿ ಇರಿಟೇಷನ್ ಆಗ್ತಾ ಇತ್ತು. ಅದಕ್ಕೆ ಭಾಳ ಕಷ್ಟ ನೀನು ಕೂಡ, ಭಾಳ ಕಷ್ಟ ನೀನು ಕೂಡ ಅಂದೆ. ಇದರಲ್ಲಿ ಒಂದು ವಿಚಾರ ಗಮನ ಮಾಡಬೇಕಾಗ್ತದೆ. ಡೈರಿಗಳು ಜಾಸ್ತಿ ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ಮಹಿಳೆಯರು, ಮಹಿಳಾ ಡೈರಿಗಳೇ. ಅದರಲ್ಲೂ ಸುಮಾರು 85% ಜನರಲ್ ಕ್ಯಾಟಗರಿ ಬರ್ತಕ್ಕಂಥ ಮಹಿಳೆಯರ ಕೈಲಿ ಡೈರಿಗಳಿರ್ತಕ್ಕಂಥದ್ದು. 10-15% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸ್ತಕ್ಕಂಥ ಈ ಡೈರಿಗಳಲ್ಲಿ ನೋಡಿ, ಸೆಪ್ಟೆಂಬರ್ ತಿಂಗಳಿಂದ ಜನರಲ್ ಕ್ಯಾಟಗರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಸಬ್ಸಿಡಿ ₹5 ಕೊಡಲಿಲ್ಲ. ಇಲ್ಲಿವರೆಗೆ ಕೊಡಲಿಲ್ಲ, ತಾವು ಒಪ್ಕೊಂಡಿದ್ದೀರಿ. ಅದೇ ರೀತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪಂಗಡವರಿಗೆ ಅಕ್ಟೋಬರ್ ತಿಂಗಳಿಂದ ಕೊಡಲಿಲ್ಲ, ಮತ್ತು ನವೆಂಬರ್ ತಿಂಗಳಿಂದ ಇಲ್ಲಿವರೆಗೆ ಸಬ್ಸಿಡಿಯನ್ನು ಕೊಡಲೇ ಇಲ್ಲ. ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಬಾಕಿ ಆಗಿದೆ. ದಿಸ್ ಇಸ್ ದಿ ಪೀರಿಯಡ್. ಬೇಸಿಗೆ ಬಂತು. ಈಗ ಈ ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಪ್ರೋತ್ಸಾಹ ಧನವನ್ನು ನೀವು ಕೊಡದೇ ಇದ್ದರೆ ಹಾಲಿನ ಇದು ಪ್ರೊಡಕ್ಷನ್ನು ಇನ್ನೂ ಇಳಿಮುಖ ಆಗ್ತದೆ. ಇಳಿಮುಖ ಆಗೋದ್ರ ಜೊತೆಗೆ ತೊಂದರೆ ಏನಿದೆ, ಬಾಕಿದು ತೊಂದರೆ ಏನಿದೆ ಅಂದರೆ, ಈಗ ನಾವು ಬೆಂತಟ್ಕೊಂತ ಇದ್ದೀವಿ 1 ಕೋಟಿ ಲೀಟ್ರಷ್ಟು ಹಾಲಿನ ಉತ್ಪಾದನೆ ಆಗಿದೆ. ಒಪ್ತೀವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ ನಾವು. ನೀವು ₹5 ಸಬ್ಸಿಡಿ ಕೊಟ್ಟಿದ್ದರಿಂದಲೇ ನಡೀತು. ಕಳೆದ ವಾಟ್ ಈಸ್ ದಿ ಪೊಸಿಷನ್ 4-5 ತಿಂಗಳಿಂದ ಇಲ್ಲಿವರೆಗೆ ಆಗ್ತಾ ಇರ್ತಕ್ಕಂಥ ಪೊಸಿಷನ್ ಏನು ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ನೀವು ₹5 ಸಬ್ಸಿಡಿ ನಮಗೆ ಕೊಡಲಿಲ್ಲ ಅಂದ ತಕ್ಷಣವೇ ಅಲ್ಲಿ
ಡೈರಿಯಲ್ಲಿ ಹಾಲು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಲು ಹಾಕತಕ್ಕಂಥ ಡೈರಿಗಳು ವಾಪಸ್ಸು ಅಲ್ಲಿ ಯಾರೋ ಇನ್ನೊಬ್ಬ ಪ್ರೈವೇಟ್ನವನು ಹಾಲು ಸ್ಕೇರ್ಸಿಟಿ ಬಂತು, ಬೇಸಿಗೆ ಸ್ಕೇರ್ಸಿಟಿ ಬಂತ ಇಟ್ಟಲೆ ಅವನಿಗೆ ಅರ್ಧ ಹಾಲು ಹಾಕ್ತೀವಿ ನಾವು, ಅರ್ಧ ಇಲ್ಲಿ ಹಾಕ್ತೀವಿ. ಅವನು ಜಾಸ್ತಿ ದುಡ್ಡು ಕೊಡ್ತಾನೆ, ಅವನು ಜಾಸ್ತಿ ಪ್ರೈವೇಟ್ನವನು ಜಾಸ್ತಿ ದುಡ್ಡು ಕೊಡೋದ್ರ ಜೊತೆಗೆ ನಮ್ಮ ಡೈರಿಗಳಿಗೆ ಆದಾಯ ಕಮ್ಮಿ ಆಗ್ತದೆ, ಮತ್ತು ಕ್ವಾಲಿಟಿ ಆಫ್ ಹಾಲು ಆ ಪ್ರೈವೇಟ್ನವ್ನು ಕೊಡ್ತಾನಲ್ಲ ಆ ಕ್ವಾಲಿಟಿನಲ್ಲಿ ನಮ್ಮ ಕ್ವಾಲಿಟಿ ಇರಲ್ಲ, ಡೈರಿಗಳಲ್ಲಿ ಏನು ಕೊಡ್ತಾರೆ ಆ ಕ್ವಾಲಿಟಿ ಇರಲ್ಲ. ಆಗ ಪಬ್ಲಿಕ್ಕಿಗೆ ನಾವು ಈ ಕ್ವಾಲಿಟಿ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ನಮ್ಮಲ್ಲಿ ಇವತ್ತು ನಂದಿನಿ ಹಾಲು ಇದೆಯಲ್ಲ, ಬೆಸ್ಟ್ ಕ್ವಾಲಿಟಿ. ಬೇರೆ ಬೇರೆ ಹಾಲುಗಳು ಏನಿದೆ ಬೆಸ್ಟ್ ಕ್ವಾಲಿಟಿ ನಂದಿನಿ ಹಾಲು ಇದೆ. ನಾನು ಅದನ್ನೇ ಹೇಳ್ತಾರೆ, ಬೆಸ್ಟ್ ಕ್ವಾಲಿಟಿ ನಂದಿನಿ ಹಾಲನ್ನ ನಾನು ಪ್ರೈವೇಟ್ ನಾನು ತಗೊಂಡೋಗ್ತೀನಲ್ಲ, ತಗೊಂಡೋಗಿ ಅವನಿಗೆ ಬೇರೆ ಹಾಲನ್ನ ಮಿಕ್ಸಿಂಗ್ ಮಾಡಿ ಅವನು ಮಾರ್ಕೆಟಿಂಗ್ ಮಾಡ್ತಾನೆ. ಆಗ ಗ್ರಾಹಕರಿಗೆ ನೀವು ಯಾವ ರೀತಿ ಕೊಡ್ತಾಯಿರಿ? ಗ್ರಾಹಕರಿಗೆ ಇದು ಅಲ್ಲಿಗೆ ಎಲ್ಲಿಗೆ ಬರ್ತದೆ? ಹೆಲ್ತ್ ಪರಿಣಾಮ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅದಕ್ಕೆ ಗರ್ಭಿಣಿಯರ ಸಾವು, ಪ್ರಸವಕ್ಕೆ ಮುಂಚೆ ಸಾವು, ಹುಡ್ತಕ್ಕಂಥ ಮಕ್ಕಳು ಸಾವು ವೇರೀಸ್ ಆಗ್ತದಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅವನು ಪ್ರೈವೇಟ್ನವನು ದುಡ್ಡು ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವ 5 ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಅದನ್ನು ನಿತ್ಯ ನಿರಂತರವಾಗಿ ನಾವು ಪ್ರೈವೇಟ್ನವನು ಯಾರು ದುಡ್ಡು ಮಾಡೋದಿಲ್ಲ, ಜೊತೆಗೆ ಉತ್ತಮವಾದ ಹಾಲು ನಮ್ಮ ಮಕ್ಕಳಿಗೆ ಸಿಗ್ತದೆ ಅನ್ನೋದನ್ನ ನಾವು ಗಮನ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ದುಡ್ಡನ್ನ, ನೀವು ಯಾವ ಕಾರಣಕ್ಕೂ ಅದನ್ನು ದುಡ್ಡನ್ನು ನಿಲ್ಲಿಸಬಾರ್ದು, ಅದನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮದು ವಿನಂತಿ ಮತ್ತು ಒತ್ತಾಯ. ಹಾಗಾಗಿ ನೀವು ಆ ಕೆಲಸ ಮಾಡಬೇಕಾಗ್ತದೆ ಇವತ್ತು. ಈಗ ಹಾಗಾಗಿ ಈಗ ನೋಡಿ, ಇನ್ನೊಂದು ವಿಷಯ ಏನಿದೆ, ನಮ್ಮ ಹಸುಗಳು ಇವತ್ತು ಬೆಲೆ 50,000, ಲಕ್ಷ, 2 ಲಕ್ಷ, 3 ಲಕ್ಷದವರೆಗೆ ಒಂದು ಹಸುವಿನ ಬೆಲೆ ಇದೆ. 5 ಲಕ್ಷದವರೆಗೂ ಇದೆ. ಹೌದಾ? 5 ಲಕ್ಷದವರೆಗೆ ಬೆಲೆ ಇದೆ. 50 ಲೀಟ್ರ್ವರೆಗೂ ಹಾಲು ಕೊಡೋ ಹಸುಗಳು ಇದ್ದಾವೆ, 10 ಲೀಟ್ರ್ ಕೊಡತಕ್ಕಂಥ ಹಸುಗಳು ಇದ್ದಾವೆ. ಇವತ್ತು ಅಂಥ ಹಸುಗಳು ನಮ್ಮ ರೈತರು ಸಾಕಿದ್ದಾರೆ. ಅದರಲ್ಲಿ ಜೊತೆಗೆ ಅವ್ರದ್ದು ಇನ್ನೊಂದೇನು ಅಂತ ಹಸು ತಂದಾಗ ನೆಕ್ಸ್ಟು ಮಾಸ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಹೆಣ್ಗರು ಹಾಕ್ಬೇಕಾಗುತ್ತೆ. ಆ ಹೆಣ್ಗರು ಹಾಕದೇ ಇದ್ದರೆ ಓರಿಕರ ಬಂದರೆ, ಗಂಡು ಕರು ಬಂದರೆ ಇಟ್ ಇಸ್ ಎ ಗ್ರೇಟ್ ಲಾಸ್ಟು. ಆ ರೈತನಿಗೂ ತೊಂದರೆ ಆಗ್ತದೆ, ಮತ್ತು ಆ ಗಂಡು ಕರುನು ಇಟ್ಕೊಳಕ್ಕಾಗಲ್ಲ. ಇದನ್ನು ಅನೇಕ ಬಾರಿ ನಾನು ಚರ್ಚೆ ಮಾಡಿದ್ದೀನಿ. ನಾನು ಇವತ್ತು ರಾಜ್ಯಪಾಲರ ಕೈಲಿ ಹೇಳಿಸಿದ್ರಿ, 24,934 ರಾಸುಗಳಿಗೆ ಮತ್ತು 33,373 ಕುರಿಗಳಿಗೆ ಮತ್ತು ಮೇಕೆಗಳಿಗೆ 26 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ನೋಡಿ, ಇದರಲ್ಲಿ ಇನ್ಶೂರೆನ್ಸು ಇರ್ತದೆ. ಇನ್ಶೂರೆನ್ಸ್ ಮಾಡದೆ ಅಂಥ ಹಸುಗಳು ಸಾಕೋಕ್ಕಾಗಲ್ಲ, ಯಾವ ರೈತರು ಸಾಕೋಕ್ಕಾಗಲ್ಲ. ನೀವು ಕೊಟ್ಟಿರ್ತಕ್ಕಂಥ 26 ಕೋಟಿ ಡಿವೈಡ್ ಮಾಡಿಬಿಡಿ 24,000 ಹಸುಗಳಿಗೆ ಮತ್ತು 33,000 ಕುರಿಗಳಿಗೆ. ಒಂದು ಕುರಿ ಇವತ್ತು ನಾನು ತರಬೇಕಂತ ಹೇಳಿದ್ರೆ, ಒಳ್ಳೆ ಕುರಿ ತಂದು ಇಡಬೇಕಂತ ಹೇಳಿದ್ರೆ ನನಗೆ ಮಿನಿಮಮ್ 20,000 ರಿಂದ 25,000 ಬೇಕು. 20 kg, 23 kg ಕುರಿಯನ್ನು, ಒಳ್ಳೆ ಕುರಿನ ತರಬೇಕು ಅಂದರೆ, ಮೇಕೆ ತರಬೇಕು ಅಂದರೆ ನನಗೆ 30,000 ರೂಪಾಯಿ, 20,000 ರೂಪಾಯಿ, 25,000 ರೂಪಾಯಿ ಬೇಕು. ನೀವು ಕೊಟ್ಟಿರೋ 26 ಕೋಟಿನ ನೀವು ಕ್ಯಾಲ್ಕುಲೇಟ್ ಮಾಡಿ. 24,000 ಹಸುಗಳಿಗೆ ಮತ್ತು 33,000 ಕುರಿಗಳಿಗೆ, ಮೇಕೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಭಾರಿ ದೊಡ್ಡ ವಿಚಾರನ. ಯಾವ ರೀತಿ ನೀವು ಸಹಾಯಕ್ಕೆ ಬಂದಿದ್ದೀರಿ ರೈತರಿಗೆ? ಒಂದು ಹಸು ಸತ್ತೋದ್ರೆ ಮನೆ ಸ್ಮಶಾನ ಆಗ್ತದೆ. ಸಾಕಿರ್ತಕ್ಕಂಥ ಕುರಿ ಮೇಕೆ ಸತ್ರ ಮಶಾಣದ ರೂಪದಲ್ಲಿ ಆ ರೈತರು ಇರ್ತಾನೆ. ಒಂದು ವಾರ ಅವನು ಮಲ್ಗಲ್ಲ, ಅವನು 15 ದಿವಸ ಮಲ್ಗಲ್ಲ. ನಮ್ಮ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕುರಿ ಸತ್ರ 5,000 ರೂಪಾಯಿ ಕೊಡ್ತಾ ಇದ್ರು, ಒಂದು ದನ ಸತ್ರ 10,000 ರೂಪಾಯಿ ಕೊಡ್ತಾ ಇದ್ರು. ನಮ್ಮ ಸರ್ಕಾರ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಅಲ್ಲಲ್ಲ, ನಮ್ಮ ಸರ್ಕಾರ ಹೋದ್ಮೇಲೆ ಬೇರೆ ಸರ್ಕಾರ ಬಂದಾಗ ಏನು ಅದು ನಿಲ್ಸೇ ಬಿಟ್ರು. ಹೌದು, ಸ್ಕೀಮೇ ನಿಲ್ಸಿದ್ರು. ಈಗ ನೋಡಿ, ಮತ್ತೆ ಪ್ರಾರಂಭ 2000
ನೋಡಿ ಈಗ ನಾವು ಮತ್ತೆ ಪ್ರಾರಂಭ ನೀವು ಮಾಡಿದ್ದೀವಿ. ಬಂದಿದ್ದೀವಿ. ನೋಡಿ ನಿಮಗೆ ಸರ್ಕಾರದಲ್ಲಿ ದಯಮಾಡಿ ನಾವು ರೈತರ ಬಗ್ಗೆ ಕಾಳಜಿ ಮಾಡ್ತೀವಿ. ರೈತರ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ನಾನು ಬೈತಾ ಇಲ್ರಿ ನಿಮ್ಮನ್ನ, ನಮ್ಮ ಸರ್ಕಾರಕ್ಕೆ ಕಾಳಜಿ ಇದೆ ರೈತರ ಬಗ್ಗೆ ಅಂತ. ನಾನು ನಿಮ್ಮನ್ನು ಬೈತಾ ಇಲ್ಲ, ನಾನು ಬೈತಾ ಇಲ್ಲ. ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ನಿಮಗೆ ಬರಬೇಕು ಅನ್ನೋ ವಿಚಾರದಲ್ಲಿ ನಾವು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಯಾಕೆ ನೀವು ಅದನ್ನು ಬೇರೆ ಥರದಲ್ಲಿ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ, ನಾವು 5,000 ಕೊಟ್ಟು ಕುರಿಗಳು ಸತ್ತೋದಾಗ ಮತ್ತೆ ಹಸು ಕೊಟ್ಟಕ್ಕಂಥ ಅದು ಕಳೆದ ಬಾರಿನೂ ಹೇಳ್ತಾ ಇದ್ರಿ, ಈಗಲೂ ಹೇಳ್ತಾ ಇದ್ರಿ. ಆದರೆ ಬೆಲೆನ ತಿಳ್ಕೊಳ್ಳಿ, ನೀವು ಬೆಲೆನ ತಿಳ್ಕೊಳ್ಳಿ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅದಾಗಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಕೊಡಬಾರ್ದು? ಕೊಡೋಕ್ಕೆ ಶಕ್ತಿ ಇದೆಯಲ್ಲ, ಆರ್ಥಿಕವಾಗಿ ದುಪ್ಪಟ್ಟು ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲ ಕಡೆ ಹೇಳಿದ್ದೀನಿ. ನೀವು ಚೆನ್ನಾಗಿರಿ, ಬೇಡ ಅಂದರೆ ಯಾರು, ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದೀರಿ. 26 ಕೋಟಿ ಕೊಟ್ಟಿರೋದ್ರ ಬಗ್ಗೆ ನೀವು ರಾಜ್ಯಪಾಲರ ಕೈಲಿ ಓದಿಸಿರೋದು ಅದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ವಿಚಾರದಲ್ಲಿ ಅವರು ಸುಳ್ಳು ಅಂತ ಹೇಳಿದರು. ನಾನು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಹೇಳಿದ್ದೀನಿ. ದಯಮಾಡಿ ಇದರಲ್ಲಿ ರೈತರ ಸಹಾಯಕ್ಕೆ ಹೆಂಗೆ ಬಂದಂಗಾಯ್ತು? ನೀವು ಹೆಂಗೆ ಬಂದಂಗಾಯ್ತು ಹೇಳ್ರಿ ನೋಡೋಣ. ನಾನು 2 ಲಕ್ಷ 3 ಲಕ್ಷ ಕೊಟ್ಟು ಒಂದು ಹೊಸ ತಂದಿದ್ದೀನಿ. ನೀವು 10,000 ರೂಪಾಯಿ ನನಗೆ ಪರಿಹಾರ ಕೊಟ್ಬಿಟ್ರೆ ನನ್ನ ಸಹಾಯಕ್ಕೆ ಬಂದಂಗಾಯ್ತಾ? ನೀವು 25,000 ಕೋಟಿ 25-30,000 ಕೊಟ್ಟು ಒಂದು ಕುರಿ ತಂದಿದ್ದೀನಿ. ನನಗೆ ನೀವು 5,000 3,000 ಕೊಟ್ಬಿಟ್ರೆ ನಾನು ಸಹಾಯಕ್ಕೆ ಬಂದಂಗಾಯ್ತಾ? ನಾನು ವಾಪಸ್ ಡೈರಿ ನಡೆಸ್ಬೇಕಲ್ಲ ನಾನು. ಮತ್ತೆ ಆ ಹೆಣ್ಗರ ಆಗದೆ ಇದ್ರೆ ನನ್ನ ಪರಿಸ್ಥಿತಿ ಇನ್ನೂ ಹೋಯ್ತು. ಅದ್ರ ಬಗ್ಗೆ ಬರ್ತೀನಿ, ಗೋಶಾಲೆ ಬಗ್ಗೆ ಆಮೇಲೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಆ ಗಂಡು ಕರುಗಳು ಹಾಗಾದ್ರೆ ಲಕ್ಷಾಂತರ ಗಂಡು ಕರುಗಳು ಬಂದೊಳಗೆ ಎಲ್ಲಿದ್ದಾವೆ ಅಂತ ಕೇಳ್ಬೇಕಾಗತ್ತೆ ನಿಮ್ಮನ್ನು ನಾನೀಗ. ಗೋಶಾಲೆ ಪರಿಸ್ಥಿತಿ ಇನ್ನೊಂದು ಥರ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಈ ಪರಿಹಾರನ. ಮುಂದಿನ ಬಡ್ಜೆಟ್ ಬರ್ತಾ ಇದೆ, 7ನೇ ತಾರೀಕು ಬಡ್ಜೆಟ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ನಾವು ಏನು ಬೆಲೆ ತಂದಿರ್ತೀರಿ ಕೊಟ್ಟಿರ್ತೀರಿ ಅಷ್ಟೇ ಹಣವನ್ನು ಕೊಟ್ಟು ಸಂಪೂರ್ಣವಾದ ನಿಮ್ಮ ರಕ್ಷಣೆಗೆ ಬರ್ತೀವಿ. ಕುರಿ ಸಾಕೋದು, ಮೇಕೆ ಸಾಕೋದು, ಹೈನುಗಾರಿಕೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಸದಾ ಇದ್ದೇವೆ. ನೀವು ಹೆದರಬೇಡಿ, ಹೈನುಗಾರಿಕೆಯನ್ನು ಇನ್ನೂ ಸ್ಟ್ರೆಂಥನ್ ಮಾಡಿ ಅಂತೇಳಿ ನೀವು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ತೀನಿ, ಜೊತೆಗೆ ಒತ್ತಾಯನೂ ಕೂಡ ಮಾಡ್ತೀನಿ ಇವತ್ತು. ಹಾಗಾಗಿ ಇಲ್ಲಿ ಜನರಲ್ ಕ್ಯಾಟಗರಿ ಇವರು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತಿಲ್ಲ. ಈಗ ಆ ಜನರಲ್ ಕ್ಯಾಟಗರಿನಲ್ಲಿ 85% ಹಸುಗಳು ಸಾಕೋದು, ಕುರಿ ಸಾಕೋದು ಇರ್ತಕ್ಕಂಥದ್ದು. ಯಾಕೆ 85% ಅಂತ ಹೇಳಿದ್ರೆ ಅವ್ರ ಹತ್ರ ಜಮೀನು ಇರ್ತದೆ, ಸ್ವಲ್ಪ ಜಮೀನು ಇಟ್ಕೊಂಡಿರ್ತಾರೆ. ಹಂಗಾಗಿ 85% ಅವ್ರು ಸಕ್ಸಸ್ ಆಗೋಕ್ಕಾಗಿದೆ. ಇನ್ನು ಪರಿಶಿಷ್ಟ ಪಂಗಡರಿಗೆ ಸ್ವಲ್ಪ ಜಮೀನು ಕೊರತೆ ಇರೋದ್ರಿಂದ ಅವರು ಅಷ್ಟೊಂದು ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಅದನ್ನು ನಡೆಸ್ಕೊಡ್ಬೇಕು. ಈಗ ಏನು ಕೊಡ್ತಾ ಇದ್ದೀರಾ ಅದು ತುಂಬ ಕಡಿಮೆ ಇದೆ, ಅದನ್ನು ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ. ಇನ್ನು 2025 ಅಂತ್ಯಕ್ಕೆ ನಾನು ಕೆಲವು ಪಾಯಿಂಟ್ ಮಾತ್ರ ಟಚ್ ಮಾಡ್ತೀನಿ, ಬಾಕಿದೆಲ್ಲ ವಿರೋಧ ಪಕ್ಷದವರು ಭಾಳ ಜನ ಮಾತಾಡೋರಿದ್ದಾರೆ. ಅವರು 30 ನಿಮಿಷ ಆಯ್ತು. ನಾನೇನು ಮುಟ್ಲೇ ಇಲ್ಲ ಇನ್ನು. ಅದಕ್ಕೆ ಮುಂದಕ್ಕೆ ಹೋಗಿ ಅಂತ. ಈಗ ಜನವರಿ 25 ಅಂತ್ಯಕ್ಕೆ 20.22 ಲಕ್ಷ ರೈತರಿಗೆ 16,900 ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ. 46,000 ರೈತರಿಗೆ ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ ವಿತರಿಸಲಾಗಿದೆ ಅಂತ ಹೇಳಿದೆ. ನಮ್ಮದು ರೈತರ ಸುಮಾರು 7 ಕೋಟಿ ಪ್ರಜಾಸಂಖ್ಯೆ, 90% ರೈತರನ್ನೇ ಅವಲಂಬಿಸಿರ್ತಕ್ಕಂಥ ಸರ್ಕಾರ. ನೀವು 20 ಲಕ್ಷ 16,000 ಕೋಟಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ದೊಡ್ಡ ವಿಚಾರ ಅಂತೇಳಿ ರಾಜ್ಯಪಾಲರ ಹತ್ರ ಹೇಳಿಸಿದ್ದೀನಿ. ನಾವು ಪದೇ ಹೇಳ್ತಾ ಇದ್ದೀವಿ, ನಾವು ಯು ಹ್ಯಾವ್ ಟು ರೀಚ್ 100%, 80% ರೈತರನ್ನ ನಾವು ಮುಟ್ಟಬೇಕು. ಬೆಳೆ ಸಾಲ ಇರ್ಬೋದು, ಮಧ್ಯಮ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಡೆವಲಪ್ಮೆಂಟ್ ಯಾವ ಸಾಲ ಕೊಡ್ತಕ್ಕಂಥ ಕೋಆಪರೇಟಿವ್
ಕೋರ್ಟ್ ಇದ್ರ ಪ್ರಕಾರ ನಾವು 80 ಭಾಗ ಮುಟ್ಟಬೇಕು. ಎಲ್ಲಿ ಮುಟ್ಟಿದ್ದೀವಿ ನಾವು? ಇಟ್ ಈಸ್ ನಾಟ್ 18 to 19% ನಾವು ರೈತರನ್ನ ಮುಟ್ಟಕ್ಕಾಗಿಲ್ಲ ನಾವು. ಹಂಗಿದ್ರೆ ನಿಮ್ಮ ಸಾಧನೆ ಏನಾಯಿತು? ಕೃಷಿ ಕುಟುಂಬಕ್ಕೆ ನಾವು ಅಗಾಧವಾದ ಸೇವೆಯನ್ನು ಮಾಡಿ ಕೃಷಿ ಕುಟುಂಬವನ್ನು ಮೇಲೆತ್ತಕ್ಕಂಥ ಕೃಷಿ ಲಾಭದಾಯಕ ಅಂತೇಳಿ ನಾವು ತೋರಿಸ್ತೀವಿ. ಕೃಷಿ ಆದಾಯ ದುಪ್ಪಟ್ಟು ಮಾಡ್ತೀವಿ. ಈ ರೀತಿ ಮಾಡಿದ್ರೆ ದುಪ್ಪಟ್ಟು ಆಗ್ತದ? 0% ಸಾಲ 0% ಸಾಲ ನಾವು 50-60% ನಮ್ಮ ರೈತರನ್ನ ನಾವು ಮುಟ್ತಾ ಇದ್ರೆ